ಆಸ್ಪತ್ರೆ ಹತ್ರ ಬಂದ್ವಿ. ಜಾತ್ರೆ ನೋಡ್ತೀಯಾ ಅಂತ ಕೇಳ್ತಾ ಇದ್ರು. ಡೈರೆಕ್ಟ್ ಅವಮಾನ ಮಾಡ್ತಿದ್ದಾಳೆ. ಹುಡುಗರಲ್ಲ ಅಂತದೆಲ್ಲ ಆಸೆ ಇರುವುದಿಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಗಂಟೆ ಸುಮಾರು 2 ಆಗ್ತಾ ಇದೆ. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೊರಟಿದೀವಿ. ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ನಿನ್ನೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದಿದ್ದೆ ಅಲ್ವಾ. ಇವತ್ತು ರಿಪೋರ್ಟ್ ತೋರಿಸ್ಬಿಟ್ಟು ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳೋಣ ಅಂತ ಹೊರಟಿರೋದು. ಮತ್ತೆ ಗುಳಿಗೆ ಏನಾದ್ರು ಚೇಂಜಸ್ ಕೊಡ್ತಾರಾ, ಮಾತ್ರೆ ಏನಾದ್ರು ಚೇಂಜಸ್ ಮಾಡಿ ಕೊಡ್ತಾರಾ ಅಂತ ನೋಡೋಣ ಅಂತ ಹೊರಟಿದೀವಿ. ನೋಡೋಣ. ತಲೆನಲ್ಲಿ ಒಂದಿಷ್ಟು ಗೊಂದಲ ಇದೆ. ಅಂದ್ರೆ ನೋಡ್ವಾ, ಹೇಳ್ತೀನಿ ನೆಕ್ಸ್ಟ್. ಖಂಡಿತ ಶೇರ್ ಮಾಡ್ತೀನಿ ಏನಾಯ್ತು ರಿಪೋರ್ಟು, ಡಾಕ್ಟರ್ ಏನು ಹೇಳಿದ್ರು ಅಂತ. ನಿನ್ನೆ ಜಾತ್ರೆ ಆಗಿತ್ತು, ಮಂಕಿ ಜಾತ್ರೆ. ಹೋಗ್ಲಿಲ್ಲ. ನಮ್ಮ ಜೀವನನೇ ಒಂಥರ ಜಾತ್ರೆ ತರ ಮುಗಿಯದ ಕತೆ. ನಮಗೂ ಒಳ್ಳೆ ದಿನ ಬರತ್ತೆ, ಕಾಯ್ಬೇಕಷ್ಟೇನೆ. ನೋಡ್ವಾ, ಇನ್ನೇನ್ರಿ ಸಮಾಚಾರ? ಏನಿಲ್ಲಪ್ಪ, ಈಗ ಆರಾಮ್ ಹೋಗುದು, ವಿಪರೀತ ಬಿಸಿಲು. ಈ ಬಿಸಿಲಲ್ಲಿ ಹೊರಡೋದಕ್ಕೇನೆ ಬೇಜಾರು ನನ್ಗೆ. ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ನಾವು ಮಂಕಿನಲ್ಲಿದ್ದೀವಿ. ಮಂಕಿನಲ್ಲಿ ಜಾತ್ರೆ ನಡೀತಾ ಇತ್ತು. ನಿನ್ನೆ ಜಾತ್ರೆ ಆಗಿತ್ತು. ನಿನ್ನೆ ಅಂತಂದ್ರೆ ಸಾಮಾನ್ಯವಾಗಿ 1 ವಾರದವರೆಗೂ ಜಾತ್ರೆ ಇರತ್ತೆ, ಎಲ್ಲೇ ಜಾತ್ರೆ ನಡೆದ್ರು. ಲಾಸ್ಟ್ ವರ್ಷ ಎಲ್ಲ ನಾನು ಹೋಗಿದ್ದೆ. ಜಾತ್ರೆ ದಿನ ಹೋಗಿರ್ಲಿಲ್ಲ, ಮಾರನೇ ದಿನ ಏನೋ ಹೋಗಿದ್ದೆ. ಇವಾಗ ಭಟ್ಕಳ ಹತ್ರ ಇದೀವಿ. ಗಾಡಿಗೆ ಗ್ಯಾಸ್ ಅನ್ನ ಹಾಕ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಸಿದ್ದು. ಗಾಡಿಗೆ ಗ್ಯಾಸ್ ಅನ್ನ ಫಿಲ್ ಮಾಡ್ತಾ ಇದ್ರು. ಹಾಗೆ ಅಲ್ಲಿಂದ ಹೊರಟ್ವಿ. ಇದು ಭಟ್ಕಳಲ್ಲಿರುವಂತಹ ಭಟ್ಕಳ ಸರ್ಕಲ್. ಇವಾಗ ನಾವು ಶಿರೂರು ಟೋಲ್ಗೇಟ್ ಹತ್ರ ಬಂದ್ವಿ. ಇಲ್ಲಿ ಐಸ್ ಕ್ಯಾಂಡಿ ತಗೊಳ್ವಾ ಅಂತ ಹೋದ್ವಿ. ಆದ್ರೆ ನಮಗ್ ಬೇಕಾಗಿದ್ ಇರ್ಲಿಲ್ಲ. ಆರೆಂಜ್ ಕಲರ್ ಅಲ್ಲಿ ಸಿಗ್ತಾ ಇತ್ತು ಪ್ರತಿ ಬಾರಿ. ಚೆನ್ನಾಗಿತ್ತು ಅದು. ಸಿಕ್ಕಿಲ್ಲ. ನಮ್ಮನೆಯವರು ಒಂದು ಕುಲ್ಫಿ ತಗೊಂಡ್ರು. ಕುಲ್ಫಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಂದಿನಿ ಅವ್ರದ್ದು ಪಿಸ್ತಾ ಕುಲ್ಫಿ ಆಗಿತ್ತು. ಶಿರೂರು ಟೋಲ್ಗೇಟ್ ಕೂಡ ದಾಟಿದ್ದಾಯ್ತು. ಐಸ್ ಕ್ಯಾಂಡಿ ಎಲ್ಲ ತಿಂದು ಮುಗಿಸಿದ್ದಾಯ್ತು. ನನ್ಗೆ ಪ್ರತಿ ಬಾರಿ ಈ ಗಾಡಿನಲ್ಲಿ ಹೋಗುವಾಗ ಅನ್ಸೋದೇನಂತಂದ್ರೆ, ನಮ್ಮ ಕಷ್ಟದಲ್ಲಿ ಈ ಗಾಡಿ ಕೂಡ ಭಾಗಿಯಾಗಿದೆ. ಏನಕ್ಕೆ ಅಂತ ನೀವು ಕೇಳ್ಬಹುದು. 5 ಗಂಟೆಗೆಲ್ಲ, ಅಂದ್ರೆ ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಹೊರಟಿದ್ದಿದೆ ದೇವಸ್ಥಾನಕ್ಕೆ ಅಂತೆಲ್ಲಾನು. ಹಾಗೆ ರಾತ್ರಿ 10:30, 11 ಗಂಟೆಗೆಲ್ಲ ನಾವು ಮನೆಗೆ ರಿಟರ್ನ್ ಆಗಿದ್ದಿದೆ. ಅಂದ್ರೆ ಅಷ್ಟು ದೂರ ನಾವು ಟ್ರಾವೆಲ್ ಮಾಡಿದೀವಿ ಈ ಗಾಡಿನಲ್ಲಿ. ನಾವು ಕೂಡ ಒಂದು ಒಳ್ಳೆ ಜೀವನ ನೋಡ್ಬೇಕು ಅಂತ ಸಾಕಷ್ಟು ದೂರ ಈ ಗಾಡಿನಲ್ಲಿ ಪ್ರಯಾಣ ಮಾಡಿದೀವಿ. ಪ್ರತಿ ಬಾರಿ ನನ್ಗೆ ಹೋಗುವಾಗ್ಲೂನು ಅನ್ಸ್ತಾ ಇರತ್ತೆ. ಇವಾಗ ನಾವು ಉಡುಪಿ ಬಾರ್ಪುರ್ ಹತ್ರ ಇದೀವಿ. ಉಡುಪಿ ಹೋಗೋ ರೂಟ್ ಅಲ್ಲೇನೆ ನಿಮ್ಗೆ ಒಂದು ಕಮಾನ್ ಕಾಣಿಸುತ್ತೆ. ಇದ್ರ ಒಳಗಡೆ ಹೋದ್ರೆ ಸೀದಾ ಹೋಗ್ಬೇಕು. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಧನ್ವಂತರಿ ಕ್ಲಿನಿಕ್ ಎಲ್ಲಿ ಅಂತ. ಇದ್ ಬಂದು ಶ್ರೀ ಕಾಳಿಕಾಂಬಾ ದೇವಸ್ಥಾನ, ಬಾರ್ಪುರ್, ಉಡುಪಿ ಜಿಲ್ಲೆ ಅಂತ ಒಂದು ಕಮಾನ್ ಇದೆ ನೋಡಿ. ಮೇನ್ ಹೈವೇಗೆ ಟಚ್ ಇದೆ ಇದು. ಅಲ್ಲಿಂದ ಸೀದಾ ಮುಂದಕ್ ಹೋದ್ರೆ ಆಯ್ತು. ಒಂದು ಬ್ರಿಡ್ಜ್ ಸಿಗತ್ತೆ. ಅದನ್ನೆಲ್ಲ ದಾಟ್ಕೊಂಡು ಹೋಗಿದ ನಂತರ ಧನ್ವಂತರಿ ಹಾಸ್ಪಿಟಲ್ ಎಲ್ಲಿ ಬರತ್ತೆ ಅಂತ ಯಾರ್ ಕೇಳಿದ್ರು ನಿಮ್ಗೆ ಹೇಳ್ತಾರೆ. ಆಸ್ಪತ್ರೆ ಹತ್ರ ಬಂದ್ವಿ. ಹಾಗೆ ಇಲ್ಲಿ ಸ್ಟಾಫ್ ಎಲ್ಲ ಪರಿಚಯ ಇದ್ದಾರೆ. ಎಲ್ಲರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿದೀನಿ ನಾನಿವಾಗ. ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಪ್ರಯಾಣ. ಮನೆಗೆ ಹೋದ ನಂತರ ಹೇಳ್ತೀನಿ ಸ್ನೇಹಿತರೆ ಡೀಟೇಲ್ ಆಗಿ. ನನ್ಗೆ ಕಾರಲ್ಲಿ ಕೂತ್ಕೊಂಡೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದ್ ಹೇಳಿದ್ರೆ ಇನ್ನೊಂದ್ ಮರ್ತು ಹೋಗ್ತೀನಿ. ನಾನು ಆ ಕಡೆ ಈ ಕಡೆ ನೋಡೋದು ಜಾಸ್ತಿ ಗಾಡಿನೆಲ್ಲ ಹೋಗ್ಬೇಕಾದ್ರೆ. ಹಾಗೆ ಅಡ್ರೆಸ್ ಕೂಡ ಹೇಳ್ತೀನಿ. ಈ ಬ್ಲಾಗ್ ಅಲ್ಲಿ ಹೇಳಿದ್ದೆ, ಅದನ್ನ ಕಟ್ ಮಾಡ್ಬಿಟ್ಟು ಅಂದ್ರೆ ಇನ್ನ ಡೀಟೇಲ್ ಆಗಿ ಹೇಳ್ತೀನಿ. ಬರ್ತಾ ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದೆ ನಾನು ಅಲ್ವಾ ರೀ.
ಒಂದ್ ಕಡೆ ಸಾಲಾಗಿ ಕಾರೆಲ್ಲ ಹೋಗ್ತಾ ಇತ್ತು, ಘೋಷಣೆ ಮಾಡ್ತಾ ಹೋಗ್ತಾ ಇದ್ರು, ಮೈಕಲ್ಲಿ ಕೂಗ್ತಾ ಇದ್ರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಅಂತೆಲ್ಲ. ಅದೇನು ಗೊತ್ತಾಗ್ಲಿಲ್ಲ ನನ್ಗೆ ಏನು ಅಂತ. ಅಂದ್ರೆ ಸಾಲಾಗಿ ಕಾರ್ ಹೋಗ್ತಾ ಇತ್ತಲ್ವಾ, ತುಂಬಾ ಚಂದ ಅನಿಸ್ತಾ ಇತ್ತು, ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದ್ದಾಯ್ತು. ಇದ್ ಬಂದು ಉಡುಪಿ ಟೋಲ್ ಗೇಟ್ ದಾಟಿದ್ದೇನೆ. ಇಲ್ಲಿ ಮೇನ್ ಹೈವೇಗೆನೆ ಇದೆ ಗಣೇಶ ಗ್ರ್ಯಾಂಡ್ ಹೋಟೆಲ್ ಅಂತ. ಇಲ್ಲಿಗ್ ಬಂದು ಕುತ್ಕೊಂಡಿದೀವಿ. ಪ್ರತಿ ಬಾರಿ ನಾನ್ ಸಾಮಾನ್ಯವಾಗಿ ಇಲ್ಲೇನೆ ಬರೋದು ಉಡುಪಿ ಕಡೆ ಹೋದಾಗೆಲ್ಲಾನು. ಏನ್ ತಿನ್ನೋದು ಅಂತ ವಿಚಾರ ಮಾಡ್ಬಿಟ್ಟು ಆಮೇಲೆ ಮಸಾಲ್ ಪುರಿ ತಗೊಂಡ್ವಿ. 2 ಮಸಾಲೆ ಪೂರಿ ಆರ್ಡರ್ ಮಾಡಿದ್ದೀವಿ. ಸಾಕಲ್ಲ, ಕೂತ್ವಡೆ ಮಾಡಬೇಕಾಗಿತ್ತು, ಮತ್ತೇನಾದರೂ ಟ್ರೈ ಮಾಡಿದ್ದೆ. ಬೇರೆ ಹೋಟೆಲ್ ಎಲ್ಲಾದ್ರೂ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ, ಟೈಮ್ ಇರ್ಲಿಲ್ಲ. ಹೇಗೋ ಹೋಗ್ತಾ ದಾರಿನಲ್ಲೇ ಸಿಗತ್ತೆ ಅಂತ ಇಲ್ಲಿಗೆ ಬಂದಿದ್ದಾಯ್ತು. 8:30 ಮನೆಯಿಂದ ಇರ್ತದೆ. ಮಸಾಲ್ ಪುರಿ ತಿಂದಿದ್ದಾಯ್ತು. ಇವತ್ತು ಓಕೆ ಇತ್ತು. ಅವತ್ತೊಂದಿನ ಟೇಸ್ಟ್ ಮಾಡಿದಷ್ಟು ಟೇಸ್ಟ್ ಇರ್ಲಿಲ್ಲಲ್ಲ. ಅಂದ್ರೆ ಯಾವತ್ತು ಒಂದೇ ತರ ಟೇಸ್ಟ್ ಅನ್ನ ನಾವು ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ. ಏನಕ್ಕೆ ಹೇಳಿ, ನಾವು ಮನೆಯಲ್ಲಿ ಅಡುಗೆ ಮಾಡಿದ್ರು ಒಂದಿನ ಟೇಸ್ಟ್ ಆಗ್ತದೆ, ಒಂದೊಂದ್ ದಿನ ಟೇಸ್ಟ್ ಆಗೋದಿಲ್ಲ. ಹಾಗೇನೆ ಅಲ್ವಾ, ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾರಲ್ವಾ. ಲಾಸ್ಟ್ ಟೈಮ್ ನಮ್ಮನೆಯವ್ರು ತಗೊಂಡಾಗ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಈ ಬಾರಿಗಿಂತಲೂ ತಿಂದಿದ್ದಾಯ್ತು. ಏನಾದ್ರೂ ಸ್ನಾಕ್ಸ್ ತಿನ್ಬೇಕಂತ ಅನಿಸ್ತಾ ಇತ್ತು. ಆಮೇಲೆ ಅನಿಸ್ತಾ ಇತ್ತು ನನ್ಗೆ ಗೋಬಿ ತಿನ್ಬೇಕಾಗಿತ್ತು ಅಂತ. ಅಲ್ವಾರಿ, ನಮ್ಮನೆಯವ್ರು ಬೈತಾರೆ, ಪ್ರೇತಾತ್ಮ ಶಾಂತಿನೇ ಇಲ್ಲ ಅದಕ್ಕೆ. ತಲೆನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇತ್ತು, ಎಲ್ಲಾನು ಕ್ಲಿಯರ್ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಸೀದಾ ಮನೆಗೇನೆ, ಎಲ್ಲೂ ಸ್ಟಾಪ್ ಇಲ್ಲ. ಒಂದು ಸ್ವಲ್ಪ ದಿನದ ಹಿಂದೆ ಅನ್ಕೊಳ್ತಾ ಇದ್ದೆ, ಈ ಬಾರಿ ಹಾಸ್ಪಿಟಲ್ ಹೋದಾಗ ಹನುಮಾನ್ ಸಿಲ್ಕ್ಸ್ ಹೋಗ್ಬೇಕು, ಶಾಪಿಂಗ್ ಮಾಡ್ಬೇಕು ಅಂತ, ಸೀರೆ ಎಲ್ಲ ತಗೊಳ್ಬೇಕಂತ ಅನ್ಕೊಳ್ತಾ ಇದ್ದೆ. ಮುಂದಕ್ಕೆ ಹಾಕಿದ್ದೀನಿ ಅಲ್ವಾರಿ, ನೆಕ್ಸ್ಟ್ ಮಂತ್ ನೋಡ್ವಾ ಅಂತ. ಎಲ್ಲಿದೆ ಹೋಟೆಲ್? ಸಾಲಿಗ್ರಾಮ ಹತ್ರ. ಸಾಲಿಗ್ರಾಮ ಹತ್ರ. ಹೀಗೆ ಚೂರ್ ಮುಂದಕ್ಕೆ ಹೋದ್ರೆ ಸಿಗೋದು ಹನುಮಾನ್ ಸಿಲ್ಕ್ಸ್ ಏನೆ. ರೋಡ್ ಸೈಡ್ ಇದೆ ಹನುಮಾನ್ ಸಿಲ್ಕ್ಸ್ ಕೂಡ. ನನಗೆ ಇಲ್ಲಿ ಸೀರೆ ಎಲ್ಲ ವರ್ತ್ ಅಂತ ಅನ್ಸುತ್ತೆ ಪ್ರತಿಯೊಂದು ಬಟ್ಟೆಗೂನು. ಆದ್ರೆ ಜೆಂಟ್ಸ್ ಬಟ್ಟೆ ಸ್ವಲ್ಪ ಕಾಸ್ಟ್ಲಿನೇ ಅಲ್ಲ. ಸಾಲಿಗ್ರಾಮದಲ್ಲಿ ಸಾನ್ವಿ ಮನೆ ಅದಲ್ಲ. ಸೌಮ್ಯ ಸುಬ್ರಹ್ಮಣ್ಯ ಮಡಿವಾಳ್ ಅವ್ರ ಮನೆ ಇದೆ. ನಾವು ಬಂದಿದ್ವಿ ಒಮ್ಮೆ ನಾಮಕರಣಕ್ಕೆ. ಇತ್ತೀಚೆಗೆ ಸ್ವಲ್ಪ ಟಚ್ ತಪ್ಪು ಹೋಗಿದೆ. ಏನಂದ್ರೆ ನಾನು ನಂದೇ ಆದಂತಹ ಟೆನ್ಷನ್ ಅಲ್ಲಿ ಇರ್ತೀನಿ. ಹೀಗೆ ಬಿಸಿ ಲೈಫ್, ತುಂಬಾ ಬಿಸಿ ಆಗ್ಬಿಟ್ಟಿದೆ. ಹನುಮಾನ್ ಸಿಲ್ಕ್ಸ್ ಮೇನ್ ರೋಡ್ ಅಲ್ಲಿ ಸಿಗ್ತದೆ. ವಿಡಿಯೋ ಮಾಡ್ತೇನೆ. ತಾನು ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಟೆಂಪಲ್ ಆದ್ಮೇಲೆ ಅಯ್ಯಂಗಾರ್ ಬೇಕ್ರಿ, ಅಲ್ಲೇ ಮುಂದಕ್ಕೇನೆ ಹನುಮಾನ್ ಸಿಲ್ಕ್ಸ್. ಬಸ್ ಮೇನ್ ಹೈವೇ. ಇದ್ ಬಂದು ಮರವಂತೆ ಬೀಚು. ನಮ್ಮನೆಯವರು ಹೋಗ್ಬಿಟ್ಟು ನೋಡ್ಕೊಂಡ್ ಬರುವ ಬಾ ಅಂತ ಹೇಳ್ತಾ ಇದ್ರು ನನ್ಗೆ. ಬೀಚ್ ಏನ್ ನೋಡೋದು ರೀ, ಹೋಗುವ ಬೇಗ ಮನೆಗೆ ಅಂತ ಹೇಳ್ಕೊಂಡು ಬಂದ್ವಿ ಅಲ್ಲಿಂದ. ಮತ್ತೆ ಗಾಡಿನ ನಿಲ್ಸೋದಕ್ ಹೋಗ್ಲಿಲ್ಲ, ಸ್ಲೋ ಮಾಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾವು ಶಿರೂರ್ ಟೋಲ್ ಗೇಟ್ ಹತ್ರ ಇದೀವಿ. ಶಿರೂರ್ ಟೋಲ್ ಗೇಟ್ ಎಲ್ಲ ದಾಟಿ ಭಟ್ಕಳ ಹತ್ರ ಬಂದ್ವಿ. ಹಾಗೆ ಗ್ಯಾಸ್ ಬಂಕ್ ಅಲ್ಲಿ ಗ್ಯಾಸ್ ಫಿಲ್ ಮಾಡ್ತಾ ಇದ್ರು. ಗ್ಯಾಸ್ ಗಾಡಿ ಬಂದಿತ್ತು, ಹಾಗಾಗಿ ಹಾಫ್ ಅನ್ ಅವರ್ ಲೇಟ್ ಅಂತ ಹೇಳಿದ್ರು. ನಮ್ಮನೆಯವರು ಜಾತ್ರೆ ನೋಡ್ತೀಯಾ ಅಂತ ಕೇಳ್ತಾ ಇದ್ರು. ರಾತ್ರಿ ಬೇರೆ ಆಗಿತ್ತಲ್ವಾ, ಮತ್ತೆ ಜಾತ್ರೆ ಸುತ್ತಾಡೋದಕ್ ಹೋದ್ರೆ ಏನಿಲ್ಲ ಅಂದ್ರೂನು ಒಂದು ಅರ್ಧ ಮುಕ್ಕಾಲ್ ಗಂಟೆ ಅಂತೂ ಬೇಕೇ ಬೇಕು. ಏನ್ ತಗೊಳ್ತೀವೋ ಬಿಡ್ತೀವೋ, ಆದ್ರೆ ಎಲ್ಲಾನು ನೋಡ್ಬೇಕು ಅಂತ ಅನ್ಸತ್ತಲ್ವಾ. ಬೇಡಾರಿ ಮನೆಗ್ ಹೋಗುವ ಅಂತ ಹೇಳಿದ್ದಾಯ್ತು ಅಲ್ಲಿನು. ಇವಾಗ ಅಯ್ಯಂಗಾರ್ ಬೇಕ್ರಿ ಬಂದ್ವಿ, ಬ್ರೆಡ್ ತಗೊಂಡ್ ಹೋಗುವ ಅಂತ. ತುಂಬಾ ಚಂದ ಮಾಡಿದ್ದಾರೆ. ಇವಾಗ ಕೇಕ್ ಬೇಕಂತೆಲ್ಲ ಮಾಡ್ಬಿಟ್ಟಿದ್ದಾರೆ ಅಯ್ಯಂಗಾರ್ ಬೇಕ್ರಿ ಬೋರ್ಡು. 8:45 ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗೆಲ್ಲ 8:15 ಬಂದಿದ್ದೆ. ಬರ್ತಾ ಅಮ್ಮನ ಮನೆಯಿಂದ ಮಿಸ್ ಕಾಲ್ ಇತ್ತು, ಹಾಗಾಗಿ ಫೋನ್ ಮಾಡಿ ಮಾತಾಡಿದ್ದಾಯ್ತು. ಬಹಳಷ್ಟು ಜನ ಯಾವಾಗ್ಲೂ ಕೇಳ್ತಾ ಇದ್ರಿ ಅಲ್ವಾ, ಎಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ಅಂತ. ಇನ್ನ ವ್ಯೂವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು, ಏನಂತಂದ್ರೆ ಇತ್ತೀಚೆಗೆ PCOS PCOD ಕಾಮನ್ ಆಗ್ಬಿಟ್ಟಿದೆ ವಿದ್ಯಾ ಅವ್ರೆ, ನೀವು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ಹೇಳಿ, ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ ಅಂತ. ನಾನು ನನ್ಗೆ ರಿಸಲ್ಟ್ ಸಿಕ್ಕಿದ ನಂತರ ಹೇಳ್ವಾ ಅಂತ ಇಷ್ಟು ದಿನ ವೇಟ್ ಮಾಡಿದ್ದ ಆಗಿತ್ತು. ನನ್ಗೆ ರಿಸಲ್ಟ್ ಏನು
ಸಿಕ್ಕಿಲ್ಲ ಸ್ನೇಹಿತರೆ, ಓಪನ್ ಆಗಿ ಹೇಳ್ತೀನಿ. ಕೆಲವೊಂದಿಷ್ಟು ಸಮಸ್ಯೆ ಇತ್ತು ನನಗೆ ಈ PCOS ಜೊತೆನಲ್ಲೇನೆ, ಅದೆಲ್ಲ ನನಗೆ ಕಡಿಮೆ ಆಗಿದೆ. ಬಿಟ್ರೆ ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಉಳ್ಕೊಂಡಿತ್ತು ನೋಡಿ, 4.5 ಸೆಂಟಿಮೀಟರ್ ಇತ್ತಲ್ವಾ ಸಿಸ್ಟು, ಅದು ಹಾಗೇನೆ ಇದೆ. ಅದು ಚೂರುನು ಕರಲಿಲ್ಲ. ಈ ನನ್ಗೆ ಓವರಿಯ ಹೊರಭಾಗದಲ್ಲೆಲ್ಲಾನು ಅಂದ್ರೆ ರಕ್ತ ಎಲ್ಲ ಸ್ವಲ್ಪ ಗಟ್ಟಿ ಆಗಿತ್ತಲ್ಲ, ಅಂದ್ರೆ ಈ ಬ್ಲಡ್ ಸ್ಪಾಟ್ಸ್ ಇರ್ತದಲ್ವಾ, ಅಂದ್ರೆ ಚಿಕ್ಕದೆಲ್ಲ ಈ ತರ ಓವರಿಗೆಲ್ಲ ಅಂಟ್ಕೊಂಡಿತ್ತು, ಆ ತರ ಎಲ್ಲ ಆಗಿತ್ತು. ಅದೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಮತ್ತೆ ಅದ್ರ ಜೊತೆ ನನ್ಗೆ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಇನ್ಫೆಕ್ಷನ್ ಇದ್ದದ್ರಿಂದನೇ ನನ್ಗೆ ಅಷ್ಟೊಂದು ಪೇನ್ ಇರ್ತಾ ಇತ್ತು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಅದೆಲ್ಲ ಕ್ಯೂರ್ ಆಗಿದೆ, ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆಗಿದೆ. ಆದ್ರೆ ರೈಟ್ ಸೈಡ್ ನನ್ಗೆ ಸಿಸ್ಟ್ ಇಲ್ಲ, ಒಂದ್ ಸಣ್ಣದು ಕೂಡ ಇಲ್ಲ, ಫುಲ್ ಕ್ಲಿಯರ್ ಇದೆ ಓವರಿ. ಆದ್ರೆ ಲೆಫ್ಟ್ ಸೈಡ್ ಅಲ್ಲಿ 4.5 ಸೆಂಟಿಮೀಟರ್ ಹಾಗೆ ಇದೆ. ನನ್ಗೆ ಈ ಮಂತ್ಲಿ ಪೀರಿಯಡ್ಸ್ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಪೇನ್ ಇರ್ತಾ ಇತ್ತು. ಈ ಯಾವ ತರ ಅಂತಂದ್ರೆ ನನ್ಗೆ ಕೂತ್ಕೊಳ್ಳೋದಕ್ ಆಗ್ತಾ ಇರ್ಲಿಲ್ಲ, ಮಲಗಿದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ, ಹೊಟ್ಟೆ ಊಟ ಹೋಗ್ತಾ ಇರ್ಲಿಲ್ಲ, ವಾಶ್ರೂಮ್ ಹೋಗೋದಕ್ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಪೇನ್ ಇರ್ತಾ ಇತ್ತು. ಅಂದ್ರೆ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಇತ್ತು. ಒಂದಿಷ್ಟು ನನ್ಗೆ ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳೋದಕ್ಕೆ ಅಷ್ಟೊಂದು ಅಂದ್ರೆ ಸರಿ ಅಂತ ಅನ್ಸೋದಿಲ್ಲ ಸ್ನೇಹಿತರೆ. ಆ ತರ ಎಲ್ಲ ನಾನು ಎದುರಿಸ್ತಾ ಇದ್ದೆ. ಅಂದ್ರೆ ನನ್ಗೆ ತೀರಾ ಎಲ್ಲ ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೆಲವೊಂದು ವಿಚಾರ. ಇದ್ರ ಹಿಂದೆ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೆ ಕೂಡ, ನಡೆಯೋಕ್ಕೂ ಆಗ್ತಾ ಇರ್ಲಿಲ್ಲ, ವಾಶ್ರೂಮ್ಗೆಲ್ಲ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ, ನನ್ಗೆ ಅಷ್ಟೊಂದು ಪೇನ್ ಇರ್ತಾ ಇತ್ತು. ಏನಂತಂದ್ರೆ ಇಲ್ಲಿ ನಾನು ಏನ್ ಬಾರ್ಕೂರಲ್ಲಿ ಉಡುಪಿನಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ನೋಡಿ, ಅವಾಗಿಂದನೂ ನನ್ಗೆ ಒಂದು ಚೂರುನು ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಬ್ಯಾಕ್ ಪೇನ್ ಇದೆ, ತುಂಬಾ ಬೆನ್ನು ನೋವಿದೆ. ಈ ಬಾರಿ ಡಾಕ್ಟರ್ಗೆ ಅದೇ ಕೇಳ್ತಾ ಇದ್ದೆ, PCOS ಇರೋದ್ರಿಂದ ಏನಾದ್ರೂ ನನ್ಗೆ ಹೆವಿ ಬ್ಯಾಕ್ ಪೇನ್ ಕಾಣಿಸ್ಕೊಳ್ತಾ ಇದೆಯಾ ಅಂತ. ಅವರು ಅದೇ ಹೇಳ್ತಾ ಇದ್ರು. ಬ್ಯಾಕ್ ಪೇನ್ ಯಾವ ರೀತಿ ಇದೆ ಅಂತಂದ್ರೆ ನನ್ಗೆ ಒಂದೇ ಕಡೆ ಇದೆ, ಸಿಸ್ಟ್ ಇಂದಾನೆ ಆತರ ಪೇನ್ ಕಾಣಿಸ್ಕೊಳ್ಳೋದು. ಸಿಸ್ಟ್ ಇರೋದ್ರಿಂದನೇ ನಿಮ್ಗೆ ಪೇನ್ ಕಾಣಿಸ್ಕೊಳ್ಳೋದು ಅಂತ ಹೇಳ್ತಾ ಇದ್ರು. ನಿನ್ನೆ ಸ್ಕ್ಯಾನಿಂಗ್ ಮಾಡಿದಾಗ್ಲೂ ನನ್ಗೆ ಮಾನಿಟರ್ ಅಲ್ಲಿ ತೋರಿಸ್ತಾ ಇದ್ರು. 4.5 ಸೆಂಟಿಮೀಟರ್ ಅಂದ್ರೆ ಹತ್ತತ್ರ ಒಂದಿಷ್ಟು ದೊಡ್ಡನೇ ಕಾಣಿಸ್ತದೆ, ಒಂದಿಷ್ಟು ದೊಡ್ಡ ಅಲ್ಲ. ಮಾನಿಟರ್ ಅಷ್ಟು ಕಾಣಿಸ್ತದೆ. 4.5 mm ಅಲ್ಲ, ಸೆಂಟಿಮೀಟರ್. MM ಅಂದ್ರೆ ಇನ್ನ ಚಿಕ್ಕದು, MM ಅಲ್ಲ ಸೆಂಟಿಮೀಟರ್. ಇನ್ನ ನನ್ಗೆ ಒಂದಿಷ್ಟು ಡೌಟ್ ಗಳಿತ್ತು. ನಾನು ಆರಾಮೇನೋ ಇದ್ದೆ ನಿಜ, ಆದ್ರೆ ಸಿಸ್ಟ್ ಹಾಗೆ ಉಳ್ಕೊಂಡಿದ್ದೆ ಅಲ್ವಾ. ಮತ್ತೆ ಮೆಡಿಸಿನ್ ಕೊಟ್ಟಿದ್ದಾರೆ, ಆದ್ರೆ ಚೇಂಜ್ ಏನ್ ಮಾಡ್ಲಿಲ್ಲ, ಅದೇ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನನ್ ತಲೆನಲ್ಲಿ ಒಂದಿಷ್ಟು ಗೊಂದಲ ಇತ್ತು. ಏನು ಅಂತ ನೀವು ಕೇಳಬಹುದು. ಅಂದ್ರೆ ನನ್ಗೆ ಸ್ವಲ್ಪ ನೆಗೆಟಿವ್ ಯೋಚನೆಗಳು ಬರೋದು ಜಾಸ್ತಿ. ಎಲ್ಲಾದ್ರೂ ಬೇರೆ ತರಕ್ಕೆ ಏನಾದ್ರೂ ಕನ್ವರ್ಟ್ ಆಗಿ ಬಿಡತ್ತಾ, ಏನಾದ್ರೂ ಕಾಯಿಲೆ ಎಲ್ಲ ಅನ್ಸ್ಕೊಂಡ್ರೆ ಏನ್ ಮಾಡೋದು, ಈ ತರ ಎಲ್ಲ ನಾನು ತುಂಬಾ ವಿಚಾರ ಮಾಡ್ತಾ ಇದ್ದೆ. ಇವತ್ತು ಎಲ್ಲ ಕೇಳಿದಾಗ ಹೇಳ್ತಾ ಇದ್ರು, ಇಲ್ಲ ಯಾವುದೇ ಕಾಯಿಲೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ಅದ್ರ ಬಗ್ಗೆ ಅಂದ್ರೆ ಚಿಂತೆ ಮಾಡಬೇಡಿ ನೀವು, ತುಂಬಾ ಕ್ಲಿಯರ್ ಇದೆ ಅದು ಅಂತ ಹೇಳ್ತಾ ಇದ್ರು. ಮತ್ತೆ ಕನ್ಸೀವ್ ಆಗೋದಕ್ಕೆಲ್ಲ ಏನು ಕೂಡ ತೊಂದ್ರೆ ಇಲ್ಲ ಇದರಿಂದ. ನಿಮ್ಗೆ ಮುಂಚೆ ಇದ್ರ ಜೊತೆ ಅಂದ್ರೆ ಎಲ್ಲಾ ಕಡೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು, ಹಾಗಾಗಿ ನಿಮ್ಗೆ ತುಂಬಾ ಪೇನ್ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಇನ್ಫೆಕ್ಷನ್ ತುಂಬಾ ಇತ್ತು, ಅದ್ರ ಜೊತೆ ಎಲ್ಲಾ ಕಡೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು ಅಂತ. ಅಂದ್ರೆ ಓವರಿಯ ಹೊರಭಾಗದಲ್ಲೂ ಕೂಡ ಇತ್ತು ಅಂತ ಹೇಳ್ತಾ ಇದ್ರು. ಇವಾಗ ಒಂದೇ ಕಡೆ ಉಳ್ಕೊಂಡಿದೆ 4.5 ಸೆಂಟಿಮೀಟರ್ ಅಷ್ಟು. ನೋಡ್ವಾ, ನನ್ಗೆ ಹೇಳ್ತಿಲ್ವಾ ಹೊಟ್ಟೆ ನೋವು ಇಲ್ಲ, ಆದ್ರೆ ನನ್ಗೆ ಹೆವಿ ಬ್ಯಾಕ್ ಪೇನ್ ಇರುತ್ತೆ. ಅದೇನೋ ಗೊತ್ತಿಲ್ಲ ಅಂದ್ರೆ ಸಿಸ್ಟ್ ಇರೋದ್ರಿಂದಾನೆ ಅಲ್ವಾ. ಈ ತರ ರಿಪೋರ್ಟ್ ಏನ್ ಮತ್ತೆ ತೋರಿಸುವಂತ ಅವಶ್ಯಕತೆ ಇಲ್ಲ. ಒಂದ್ ಕಡೆ ಫುಲ್ ಕ್ಲಿಯರ್ ಇದೆ. ನಿನ್ನೇನು ಕೂಡ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ನಮ್ಗೆ ಮಾನಿಟರ್ ಅಲ್ಲೇ ಕಾಣಿಸಿದ್ರು, ತುಂಬಾ ಕ್ಲಿಯರ್ ಇದೆ. ಇಲ್ಲಿ ಸೆಂಟಿಂಗ್ ನೇಸಸ್ ಅಲ್ಲಿ ತುಂಬಾ ಚಂದ ಸ್ಕ್ಯಾನಿಂಗ್ ಮಾಡ್ತಾರೆ. ಹೋದವರಿಗೆ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ತುಂಬಾ ಚಂದ ಸ್ಕ್ಯಾನಿಂಗ್ ಮಾಡ್ತಾರೆ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಇವಾಗ ಒಂದೇ ಕಡೆ ಓವರಿನಲ್ಲಿ ಉಳ್ಕೊಂಡಿರೋದು 4.5 into 4 mm ಅಲ್ಲ, ವಿತೌಟ್ ಎನಿ. ಆದ್ರೆ ಇಲ್ಲಿ ಮಾನಿಟರ್ ಅಲ್ಲಿ ತೋರಿಸಿದಾಗ ಸ್ವಲ್ಪ ಭಯ ಅಂತ ಅನ್ಸುತ್ತೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ರಿಪೋರ್ಟ್ ನಾವು ನೋಡೋದಕ್ಕೂ ಡಾಕ್ಟರ್ ನೋಡಿ ಹೇಳೋದಕ್ಕೂ ಡಿಫರೆನ್ಸ್ ಇರ್ತದೆ.
ನಾವು ನೋಡಿ ಅಪಾರ್ಥನೂ ಮಾಡ್ಕೊಳ್ಳೋ ಚಾನ್ಸ್ ಇರ್ತದೆ. ನಿಜ. ಹಾಗಾಗಿ ಒಂದ್ಸತಿ ಡಾಕ್ಟರ್ ಹತ್ರನೇ ಕನ್ಫರ್ಮ್ ಮಾಡಿ ಕೇಳಿ 2 ಸತಿ ಕ್ರಾಸ್ ಕ್ವಶನ್ ಎಲ್ಲ ಮಾಡಿ ಆಮೇಲೆ ನಿಮ್ಗೆ ಹೇಳುದು. ನೀವು ಮತ್ತೆ ಕೇಳಬಹುದು ಏನಕ್ಕೆ ವಿದ್ಯಾ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಿ ಅಂತ. ನನ್ಗೆ ಯಾವಾಗ್ಲೂ ಒಂದ್ ಭಯ, ಎಲ್ಲಿ ನಾನು ಹೋಗ್ಬಿಟ್ರೆ ನಮ್ಮ ಮನೆಯವರು ಅಂತ. ಏನ್ ಗೊತ್ತಾ ಸ್ನೇಹಿತರೆ, ಅಂದ್ರೆ ಇವಾಗ ನೋಡಿ, ಅಂದ್ರೆ ಒಂದ್ ಹೆಣ್ಮಗುಗೆ ಮದ್ವೆ ಅಂದಾಗ ನಮ್ಗೂನು ಒಂದು ಆಸೆ ಇರತ್ತೆ. ಅಂದ್ರೆ ನಮ್ ಮದ್ವೆ ಆಗೋರು ಈ ತರ ಇರ್ಬೇಕು, ಚಂದಕ್ಕಿಂತಲೂ ನಮ್ಮನ್ನ ಚಂದ ಮಾಡಿ ನೋಡ್ಕೊಂಡು ಹೋಗ್ಬೇಕು. ಶ್ರೀಮಂತ ಅಲ್ದೇ ಇದ್ರುನು, ತೀರಾ ಶ್ರೀಮಂತ ಅಲ್ದೇ ಇದ್ರುನು ನಮ್ಮನ್ನ ಜೋಪಾನ ಮಾಡಿ ನೋಡ್ಕೊಂಡು ಹೋಗ್ಬೇಕು. ಅಂದ್ರೆ ನಮ್ದೇ ಆದಂತಹ ಒಂದ್ ಇದಿರತ್ತಲ್ವಾ. ಹಾಗೇನೆ ಅವರಲ್ಲೂ ಕೂಡ ಅಂದ್ರೆ ಅಲ್ವಾ ರೀ, ನನ್ಗೂ ಒಂದು ಒಳ್ಳೆ ಹೆಂಡತಿ ಸಿಗ್ಬೇಕು ಈ ತರ ಎಲ್ಲ ಅವರಲ್ಲೂ ಕೂಡ ಆಸೆಗಳಿರತ್ತಲ್ವಾ. ಡೈರೆಕ್ಟ್ ಅವಮಾನ ಮಾಡ್ತಿದ್ದಾಳೆ. ಏನಕ್ಕೆ ಅದು ಏನೇನು ಹೇಳೋದಲ್ಲ. ಇಲ್ಲ, ಇಂಡೈರೆಕ್ಟ್ ಆಗಿ ಅಂದ್ರೆ ಇವಾಗ ನಾವ್ ಹೇಗೆ ಆಸೆ ಕನ್ಸೆಲ್ಲ ಹೊತ್ಕೊಂಡು ಒಂದು ಹೆಣ್ಮಕ್ಳು ಮದ್ವೆ ಆಗ್ತೀವಿ ಅಲ್ವಾ, ನಿಮ್ಮಲ್ಲೂ ಕೂಡ ಹಾಗೆ ಇರ್ತದಲ್ವಾ. ನನ್ಗೆ ಯಾವಾಗ್ಲೂ ಏನಂತಂದ್ರೆ ಹುಡುಗರಲ್ಲ ಅಂತದೆಲ್ಲ ಆಸೆ ಇರುದಿಲ್ಲ. ಅಡ್ಜಸ್ಟ್, ಎಲ್ಲದಕ್ಕೂ ಅಡ್ಜಸ್ಟ್ ನಡೀತದೆ. ಅಂದ್ರೆ ನಾವ್ ಹೋದ್ರು ಹಂಗಲ್ಲ, ಆ ಟೈಪ್ ರುಬ್ಬು ಈ ಟೈಪ್ ರುಬ್ಬು ಆತರ ನಡೀತದೆ. ನನ್ಗೆ ತುಂಬಾ ಭಯ ಯಾವಾಗ್ಲೂ ಏನಾದ್ರೂ ಚಿಕ್ಕ ಹೆಲ್ತ್ ಇಶ್ಯೂಸ್ ಆದ್ರೂ ನಾನು ಎಲ್ಲಾದ್ರೂ ಬಿಟ್ರೆ ನಮ್ಮನೆಯವ್ರ ಗತಿ ಏನು ಅಂತ ಈ ತರ ನಿಮ್ಗಿದೆಲ್ಲ ಅರ್ಥ ಆಗೋದಿಲ್ಲ. ಬರೇ ಊಟ ಮಾಡೋದು, ತಿನ್ನೋದು, ಯೋಗ ಮಾಡೋದು. ಹೋಗುವಾಗ ಗೊಂದಲದಿಂದ ಹೋಗಿದ್ವಿ, ಆದ್ರೆ ಬರುವಾಗ ಸ್ವಲ್ಪ ಸಮಾಧಾನದಿಂದ ಬಂದಿದ್ದಾಯ್ತು. ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ ನಂತರ ಸಮಾಧಾನದಿಂದ ಬಂದ್ವಿ. ಹೋಗ್ತಾ ತುಂಬಾ ಗೊಂದಲದಲ್ಲಿ ಹೋಗಿದ್ದೆ ನಾನು. ಒಂದಿಷ್ಟು ಔಷಧ ಎಲ್ಲ ಕೊಟ್ಟಿದ್ದಾರೆ. ಇನ್ನ ಒಂದೇನಂತಂದ್ರೆ ಬಹಳಷ್ಟು ಜನ ಕೇಳ್ತಿದ್ರಿ ಅಲ್ವಾ, ನೀವ್ ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ವಿದ್ಯಾ ಅಂತ. ನಾನು ಹೋಗ್ತಾ ಇರೋದು ಉಡುಪಿ ಬಾರ್ಕೂರಲ್ಲಿ ಧನ್ವಂತ್ರಿ ಹಾಸ್ಪಿಟಲ್. ಉಡುಪಿ ಬಾರ್ಕೂರು ಒಂದು ಕಮಾನ್ ಕಾಣಿಸುತ್ತೆ ಅಲ್ವಾ, ಅದ್ರ ಒಳಗಡೆ ಹೋಗ್ಬೇಕು. ಆ ಕಮಾನ್ ಅನ್ನ ನಾನು ವಿಡಿಯೋನಲ್ಲಿ ರೆಕಾರ್ಡ್ ಮಾಡಿದೀನಿ, ಅದೇನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಹಳ ಡಾಕ್ಟರ್ ಬರ್ತಾರೆ. ನಾನ್ ತೋರಿಸಿದ್ದು ರಾಮ್ ಪ್ರಕಾಶ್ ಸರ್ ಅವರಿಗೆ. ಅಲ್ಲಿ ತುಂಬಾ ಡಾಕ್ಟರ್ಸ್ ಇದ್ದಾರೆ. ಇನ್ನ ನೀವು ಮತ್ತೆ ಕೇಳ್ತೀರಿ ಆಯುರ್ವೇದಿಕ ಇಂಗ್ಲಿಷ್ ಔಷಧನ ಅಂತ. ನಾನು ಹೋಗ್ತಾ ಇರೋದು ಆಯುರ್ವೇದಿಕ್. ನಾನು ನೋಡಿದ ಇಲ್ಲೆಲ್ಲ ಆಯುರ್ವೇದಿಕ್ನು ಅಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಇದೊಂದನ್ನ ಕ್ಲಿಯರ್ ಮಾಡ್ತೀನಿ. ಇನ್ನ ಒಂದೇನಂತಂದ್ರೆ ಅಲ್ಲಿ ಪಂಚಕರ್ಮ ಚಿಕಿತ್ಸೆ ಎಲ್ಲ ಕೊಡ್ತಾರೆ. ತುಂಬಾ ದೊಡ್ಡ ಹಾಸ್ಪಿಟಲ್, ಅಡ್ಮಿಟ್ ಎಲ್ಲ ಮಾಡ್ಕೊಳ್ತಾರೆ. ಪಂಚಕರ್ಮ ಚಿಕಿತ್ಸೆ ಮಾಡೋದಿದ್ರೆ ಅಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಅಡ್ಮಿಟ್ ಎಲ್ಲ ಮಾಡ್ಕೊಳ್ತಾರೆ. ಇನ್ನ ಒಂದೇನಂತಂದ್ರೆ ಅವರು ಕ್ಲಿನಿಕಲ್ಲೂ ಕೂಡ ಇರ್ತಾರಂತೆ ಬೆಳಿಗ್ಗೆ ಟೈಮ್. ಅದು ಎಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ನಾನು ಯಾವಾಗ್ಲೂ ಹಾಸ್ಪಿಟಲ್ಗೆ ಹೋಗೋದು. ಆವಾಗ್ಲೇ ನಾನು ಹೇಳಿದಾಗ್ಲೇ ತುಂಬಾ ಡಾಕ್ಟರ್ಸ್ ಇದ್ದಾರೆ. ನೀವು ಅಲ್ಲಿ ಹೋಗಿ ಅಂದ್ರೆ ಕೇಳಿದ್ರೆ ಹೇಳ್ತಾರೆ. ತುಂಬಾ ಜನ ಬರ್ತಾರೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಲ್ಲೆಲ್ಲಿಂದ ಹೊರಗಡೆಯಿಂದೆಲ್ಲ ಜನ ಬರ್ತಾರೆ. ಲಾಸ್ಟ್ ಟೈಮ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕೇಳಿದ್ರು ಎಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಹೇಳಿದಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅವ್ರಿಗೆ, ಇಂಥ ಕಡೆ ನಾನು ಹೋಗ್ತಾ ಇದ್ದೀನಿ ಅಂತ. ಅವ್ರು ಹೇಳ್ತಾ ಇದ್ರು ನಮ್ಮ ಅಕ್ಕನೂ ಕೂಡ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಿದ್ದಾರೆ ವಿದ್ಯಾ ಅವರಿಗೂ ಕೂಡ PCOS ಇತ್ತು ಅಂತ. ಒಂದೇನಂತಂದ್ರೆ ಎಲ್ಲರಿಗೂ ಒಂದೇ ತರ ಪ್ರಾಬ್ಲಮ್ಸ್ ಇರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದ್ ತರ ಪ್ರಾಬ್ಲಮ್ಸ್ ಇರತ್ತೆ. ಇವಾಗ PCOS ಇದ್ದಿದ್ದಕ್ಕೆ ನಾನು ಎದುರಿಸಿದಂತಹ ಸಮಸ್ಯೆನೆ ನೀವು ಎದುರಿಸಬೇಕು ಅಂತೇನಿಲ್ಲ. ಅಂದ್ರೆ ಕೆಲವರಿಗೆ ಸಿಂಟಮ್ಸ್ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಕೆಲವರು ಬೇಗ ತಾಗ್ತದೆ ಔಷಧಿ, ಕೆಲವರಿಗೆ ಲೇಟ್ ಆಗ್ತದೆ. ಅದು ಸ್ವಲ್ಪ ತಿಕ್ಕಿದೆ ಅಂತ ಹೇಳಿದ್ದಾರೆ ಸಿಸ್ಟು. ಹಾಗಾಗಿ ಅದು ಸ್ವಲ್ಪ ಕಷ್ಟನೇ. ಆದ್ರೆ ಏನು ತೊಂದ್ರೆ ಇಲ್ಲ. ನೀವು ಅಂದ್ರೆ ಇದ್ರಿಂದ ಕನ್ಸೀವ್ ಆಗೋದಕ್ಕೇನು ಖಂಡಿತ ತೊಂದ್ರೆ ಇಲ್ಲ, ನೀವು ಹೆದರಬೇಡಿ. ಏನಂತಂದ್ರೆ ಹೀಗೆ ಬಿಟ್ರೆ ನಿಮ್ಮ ಹತ್ರ ಪೇನ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಪೇನ್ ಬರುತ್ತೆ ಅಷ್ಟು ಬಿಟ್ರೆ ಇನ್ನೇನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಇಲ್ಲಿ ಉಡುಪಿಗೆ ಔಷಧಿಗೆ ಹೋಗ್ತಾ ಇದ್ದೆ ನೋಡಿ, ಆವತ್ತಿಂದ ನನ್ಗೆ ಯಾವತ್ತೂ ಪೇನ್ ಎಲ್ಲ ಕಾಣಿಸ್ಕೊಳ್ಳಿಲ್ಲ, ಹೊಟ್ಟೆ ನೋವು ಕಾಣಿಸ್ಕೊಳ್ಳಿಲ್ಲ. ಇವಿಷ್ಟು ಮಿರಾಕಲ್ ಮಾತ್ರ, ಪೇನ್ ಮಾತ್ರ. ಪೇನ್ ಎಷ್ಟರ ಮಟ್ಟಿಗೆ ಹೇಳ್ದೆ ಅಲ್ವಾ, ಒಂದಿಷ್ಟು ವಿಚಾರನ ಕ್ಯಾಮ್ರಾ ಮುಂದೆ ಕೂತು ಹೇಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ಪಬ್ಲಿಕ್ ಅಲ್ಲಿ ನನ್ಗೆ ತೀರಾ ಪೇನ್ ನೋಡಿ ಹೆದರೋಗ್ಬಿಟ್ಟಿದ್ವಿ. ಪಬ್ಲಿಕ್ ಅಲ್ಲಿ ನನ್ಗೆ ಎಲ್ಲಾ ವಿಚಾರನೂ ಅಂದ್ರೆ ಹೇಳ್ಕೊಳ್ಳೋದಕ್ಕಷ್ಟು ಇಷ್ಟ ಆಗೋದಿಲ್ಲ ಸ್ನೇಹಿತರೆ. ಅಂದ್ರೆ ಒಬ್ಬೊಬ್ರಿಗೆ ಅದು ಪಾಸಿಟಿವ್ ಅಂತ ಅನ್ಸ್ಬಹುದು, ಇನ್ನ ನೋಡಿದವರಿಗೆ ಏನ್ ಇವಳು ಅದನ್ನು ಹೇಳ್ಕೊಳ್ತಾರೆ. ನನ್ಗೂನು ಅಂದ್ರೆ ಏನೋ ಒಂಥರ ಅದೆಲ್ಲ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ.
ಎಲ್ಲಾನು ಒಳ್ಳೇದಾಗ್ತದೆ ಅನ್ನುವಂತ ನಂಬಿಕೆ. ನಮ್ಮ ಮನೆಯವ್ರ ಹತ್ರ ಏನಾದ್ರೂ ಹೇಳ್ತಾರೆ ಅವ್ರಿಗೆಲ್ಲಾನು ಸಿಲ್ಲಿಯಾಗಿ ತಗೊಂಡು ನನ್ ಮಾತೆಲ್ಲ ಕೇಳ್ಕೊಂಡು ನಗ್ತಾರೆ. ಡಾಕ್ಟರ್ ಹತ್ರ ಹೇಳ್ಕೊಂಡು ಹೇಳಿಲ್ವಾ ಮೇಲೋಗು ಚಿಂತೆ. ಡಾಕ್ಟರ್ ಹತ್ರ ಹೇಳಿದೆ ಇವಳಿಗೆ ಜೀವದ ಭಯ ತುಂಬಾ, ನಾ ಎಲ್ಲಿ ಹೋಗ್ಬಿಡ್ತೀನಿ ಅಂತ ಭಯ. ನನ್ ಕಾಳಜಿ ನಮ್ಮ ಮನೆಯವ್ರಿಗೆ ಅರ್ಥ ಆಗೋದಿಲ್ಲ. ಇವ್ರನ್ನ ಬಿಟ್ಟು ನಾನು ಹೋದ್ರೆ ನಮ್ಮ ಮನೆಯವ್ರ ಗತಿ ಏನು ಅನ್ನೋದು ನನ್ ಕ್ವಶನ್. ಅದ್ ಬಿಟ್ರೆ ಇನ್ನೇನಿಲ್ಲ. ಡಾಕ್ಟರ್ ಕೂಡ ಹೇಳಿದ್ದಾರೆ ಅದರಿಂದ ಏನು ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ, ಇದ್ರ ಬಗ್ಗೆ ನಮ್ಗೆ ಗ್ಯಾರಂಟಿ. ಎಫೆಕ್ಟ್ ಆಗೋದಿಲ್ಲ, ಪೇನ್ ಇರ್ತದೆ, ತಡ್ಕೊಳಕ್ ಆಗದೆ ಪೇನ್ ಇರ್ತದೆ. ಆದ್ರೆ ಕನ್ಸೀವ್ ಆಗೋದಕ್ಕೆಲ್ಲ ಏನು ಕೂಡ ತೊಂದ್ರೆ ಇಲ್ಲ, ಇದರಿಂದ ಏನು ತೊಂದ್ರೆ ಇಲ್ಲ ಅಂತಾನೆ ಹೇಳಿದ್ದಾರೆ. ಹಾಸ್ಪಿಟಲ್ ಅಡ್ರೆಸ್ ಅನ್ನ ನಾನು ಡೀಟೇಲ್ ಆಗಿ ಹೇಳಿದೀನಿ. ಉಡುಪಿ ಬಾಲ್ಕೂರು ಧನ್ವಂತ್ರಿ ಹಾಸ್ಪಿಟಲ್, ಇನ್ನೇನು ನಂಬಿಯಾರ್ ಹಾಸ್ಪಿಟಲ್ ಅಂತ, ನಂಬಿಯಾರ್ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಅಲ್ಲಿ ಏನಂತಂದ್ರೆ ಮೇನ್ ನಾಡಿ ಹಿಡಿದ್ಬಿಟ್ಟು ನೋಡ್ತಾರೆ. ಅವ್ರಿಗೆ ಅವಾಗ್ಲೇ ಗೊತ್ತಾಗುತ್ತೆ, ನಾಡಿ ಹಿಡಿದ್ಬಿಟ್ಟು ನೋಡ್ದಾಗ್ಲೇನೆ ನಾಡಿ ಹಿಡಿದು ನೋಡ್ತಾರೆ. ತುಂಬಾ ದೊಡ್ಡ ಹಾಸ್ಪಿಟಲ್, ಚಿಕ್ಕ ಕ್ಲಿನಿಕ್ ಎಲ್ಲ ಅಲ್ಲ. ಆ ಕಡೆ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು. ನಾನು ಹೋಗಿದ್ದು ರಾಮ್ ಪ್ರಕಾಶ್ ಸರ್ ಹತ್ರ. ಅಂದ್ರೆ ನೀವ್ ಯಾರಾದ್ರೂ ಹೋಗೋರಿದ್ರೆ ಖಂಡಿತ ಕನ್ಸಲ್ಟ್ ಮಾಡಬಹುದು. ಏನಂತಂದ್ರೆ ಬರೀ PCOD PCOS ಅಂತ ಅಲ್ಲ, ಪ್ರೆಗ್ನೆನ್ಸಿಗೋಸ್ಕರನು ಬಹಳಷ್ಟು ಜನ ಹೋಗ್ತಾರೆ. ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಮಕ್ಕಳಾಗಿದ್ದು ಕೂಡ ಉಂಟು. ಮಕ್ಕಳಾದವರೇ ನಮ್ಗೆ ಸಜೆಸ್ಟ್ ಮಾಡೋದು. ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡು ಅವರು ಆಪರೇಷನ್ ಎಲ್ಲ ಮಾಡಿಸ್ಕೊಂಡು 3-4 ವರ್ಷದ ನಂತರ ಅಲ್ಲಿ ಹೋಗಿ ಅಂದ್ರೆ ಆ ಹಾಸ್ಪಿಟಲ್ ಹೋಗಿ ಅಲ್ಲಿನ ಮೆಡಿಸಿನ್ ಅಲ್ಲಿ ಆಗಿದ್ದು. ಈ ತರ ಸದ್ಯದಲ್ಲೇ ಅವ್ರ ಮನೆ ಫಂಕ್ಷನ್ಗೂ ಕೂಡ ಹೋಗ್ಲಿಕ್ಕಿದೆ. ಬಹಳಷ್ಟು ಜನಕ್ಕಾಗಿದೆ. ಅಂದ್ರೆ ಯಾರಾದ್ರೂ ಹೋಗೋರಿದ್ರೆ ಖಂಡಿತ ಹೋಗ್ಬೋದು. ಒತ್ತಾಯ ಅಲ್ಲ, ಪ್ರಮೋಷನ್ ಅಲ್ಲ. ನೀವು ಮತ್ತೆ ಮತ್ತೆ ಕೇಳ್ತೀರಿ ಅನ್ನೋಗೋಸ್ಕರ ನಾನು ಹೇಳಿದ್ದಷ್ಟೇನೆ. ನನ್ಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಇತ್ತು, ಎಲ್ಲಾನು ಕ್ಲಿಯರ್ ಆಗಿ ಇವಾಗ ಉಳ್ಕೊಂಡಿರೋದು ಅದೊಂದು ಸಿಸ್ಟ್ ಮಾತ್ರ. ಅಲ್ಲೇ ಹೋಗಿ ಅಂತ ನಾವು ಹೇಳ್ತಾ ಇಲ್ಲ, ನಾವೆಲ್ಲ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ತುಂಬಾ ಚೆನ್ನಾಗಿ ಕೇಳ್ತಿದ್ರಲ್ಲ. ನಮ್ ಫ್ರೆಂಡ್ಸ್ ಅಲ್ಲೂ ಕೂಡ ತುಂಬಾ ಜನ ಕೇಳ್ತಾ ಇದ್ರು, ಅವ್ರಿಗೂ ಹೇಳಿದ್ದೆ ನಾನು ಅಲ್ಲೇ ಹೋಗಿ. ಅಂದ್ರೆ ಎಲ್ಲಾದ್ರೂ ಹೋಗಿದ ತಕ್ಷಣ 1 ತಿಂಗಳಿಗೆ ರಿಸಲ್ಟ್ ಸಿಗೋದಿಲ್ಲ, ನಾವು ಕಾಯ್ಬೇಕು. ಅದು ಒಂದು ಮೆಡಿಸಿನ್ ಮಾಡುವಾಗ ಕೋರ್ಸ್ ಇರತ್ತೆ, 3 ತಿಂಗಳ 6 ತಿಂಗಳ ಅಂತ ಈ ತರ ಅಲ್ವಾ. ಪರವಾಗಿಲ್ಲ. ಒಂದಿಷ್ಟು ಪ್ರಾಬ್ಲಮ್ಸ್ ಇತ್ತು, ಎಲ್ಲ ಸಾಲ್ವ್ ಆಗ್ಬಿಟ್ಟು ಇವಾಗ ಒಂದೇ ಒಂದು ಸಿಸ್ಟಮ್ ಉಳ್ಕೊಂಡಿದೆ. ನೋಡೋಣ ಏನೇನಾಗ್ತದೆ ಅಂತ. ಯಾಕೆ ಉಳ್ಕೊಂಡಿದೆ ಅಂದ್ರೆ ನಮ್ ಜೀವನದಲ್ಲಿ ಏನಾದ್ರೂ ಒಂದು ಉಳ್ಕೊಳ್ಳೇಬೇಕಲ್ಲ, ಅದು ಸಿಸ್ಟಮ್ ಹಂಗದೆ. ನಮ್ದು ಪ್ರಾಬ್ಲಮ್ ಸಾಧಾರಣ ಸಾಲ್ವ್ ಆಗೋದಿಲ್ಲ. ಹೌದು, ಅದು ತುಂಬಾ ಥಿಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಇನ್ನ ತುಂಬಾ ಜನ ನೀವು ಹೇಳ್ತೀರಿ ಆಪರೇಷನ್ ಮಾಡಿಸ್ಕೊಳ್ಳಿ, ಏನಕ್ಕೆ ಸುಮ್ನೆ ಹಾಸ್ಪಿಟಲ್ ದುಡ್ಡು ಹಾಕ್ತೀರಿ ಅಂತ. ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಡಾಕ್ಟರ್ಸ್ ಅನ್ನ ನಾನು ಕನ್ಸಲ್ಟ್ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ 7 ಸೆಂಟಿಮೀಟರ್ ಆದ್ರೂ ಇರ್ಬೇಕು, 5 ಸೆಂಟಿಮೀಟರ್ ದಾಟಿರ್ಬೇಕು, ಆವಾಗ್ಲೇ ಆಪರೇಷನ್ ಮಾಡೋದು. 4.5 ಸೆಂಟಿಮೀಟರ್ಗೆಲ್ಲ ಮಾಡೋದಿಲ್ಲ ಆಪರೇಷನ್ ಅಂತಾನೆ ನನಗೆ ಹೇಳಿದ್ದು. ಹಾಗಾಗಿ ನಾನು ಇಷ್ಟೊಂದು ಓಡಾಟ ಮಾಡ್ತಾ ಇರೋದು. ಇಲ್ಲ ಅಂತಂದ್ರೆ ಖಂಡಿತ ಇಷ್ಟೊತ್ತಿಗೆ ನಾನು ಸರ್ಜರಿ ಮಾಡಿಸ್ಕೊಳ್ತಾ ಇದ್ದೆ. ನನಗೂ ಕೂಡ ಸಾಕಾಗಿತ್ತು ಆಸ್ಪತ್ರೆಗೆಲ್ಲ ಓಡಾಟ ಮಾಡಿ. 6ಕ್ಕೆ ಇರೋದಿಲ್ಲ, 3ಕ್ಕೆ ಇರೋದಿಲ್ಲ, 4ರಲ್ಲೇ ಇದೆ. ಹೌದು, ಒಂದೊಂದ್ಸಾರಿ ಅನ್ಸೋದೇನಂದ್ರೆ ಜಾಸ್ತಿ ಆಗ್ಬಿಟ್ರೆ ಒಂದ್ ಕಡೆ ತೆಗಿಸ್ಬಿಡ್ಬಹುದಿತ್ತು ಅಂತ. ಈ ವಿಡಿಯೋನ ನಾವ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀವಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಗೆ ಬಾಯ್ ಬಾಯ್. ಇನ್ನ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ.